ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸ್ವಾಗತ. ಆದಾಯ ತೆರಿಗೆಯಲ್ಲಿ ಬದಲಾವಣೆ, ಹೊಸ ನಿಯಮ ಜಾರಿಗೆ ತಂದ ಇಲಾಖೆ. ಇಲ್ಲಿದೆ ಸಂಪೂರ್ಣ ಮಾಹಿತಿ. ಆದಾಯ ತೆರಿಗೆದಾರರಿಗೆ ಸಿಹಿ ಸುದ್ದಿ. ಇನ್ಕಮ್ ಟ್ಯಾಕ್ಸ್ ನ್ಯೂ ರೂಲ್. ಸರ್ಕಾರದ ಆದಾಯದ ಪ್ರಮುಖ ರೂಪಗಳಲ್ಲಿ ಆದಾಯ ತೆರಿಗೆಯು ಒಂದು. ವ್ಯಕ್ತಿಗಳು ಗಳಿಸುವ ಆದಾಯದ ಮೇಲೆ ಆದಾಯ ತೆರಿಗೆಯನ್ನು ವಿಧಿಸಲಾಗುತ್ತದೆ. ಭಾರತದಲ್ಲಿ ಆದಾಯ ತೆರಿಗೆಯನ್ನು ಬ್ರಾಕೆಟ್ ವ್ಯವಸ್ಥೆಯ ಆಧಾರದ ಮೇಲೆ ವಿಧಿಸಲಾಗುತ್ತದೆ. ಆದಾಯ ತೆರಿಗೆಯನ್ನು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಅಧಿಕಾರಿಗಳು ವಿಧಿಸುತ್ತಾರೆ. ಹೆಚ್ಚಿನ ದೇಶಗಳು ತಮ್ಮ ನಾಗರಿಕರನ್ನು ವಾರ್ಷಿಕ ಆಧಾರದ ಮೇಲೆ ತಮ್ಮ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಲು ಕಡ್ಡಾಯಗೊಳಿಸುತ್ತವೆ. ಆದಾಯ ತೆರಿಗೆ ರೂಪದಲ್ಲಿ ಉತ್ಪತ್ತಿಯಾಗುವ ಆದಾಯವನ್ನು ಸಾರ್ವಜನಿಕರಿಗೆ ರಸ್ತೆಗಳು ಮತ್ತು ವಸತಿಗಳಂತಹ ಉತ್ತಮ ಸೌಕರ್ಯಗಳನ್ನು ನೀಡಲು ಸರ್ಕಾರವು ಬಳಸಿಕೊಳ್ಳುತ್ತದೆ. ನಿರ್ದಿಷ್ಟ ಮಿತಿಗಿಂತ ಹೆಚ್ಚು ಗಳಿಸುವ ಎಲ್ಲ ವ್ಯಕ್ತಿಗಳು ತೆರಿಗೆಗೆ ಅನುಗುಣವಾಗಿರಲು ತಮ್ಮ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಇದೀಗ ಸರ್ಕಾರವು ಆದಾಯ ತೆರಿಗೆ ವಿಷಯಗಳಲ್ಲಿ ಅನೇಕ ಬದಲಾವಣೆಗಳನ್ನು ತರಲು ಮುಂದಾಗಿದೆ. ಅವು ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ತೆರಿಗೆದಾರರಿಗೆ ಹೆಚ್ಚಿನ ಅನುಕೂಲವನ್ನು ಒದಗಿಸುವಂತೆ ಆದಾಯ ತೆರಿಗೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಈ ಒಂದು ಬದಲಾವಣೆ ಆದಾಯ ತೆರಿಗೆದಾರರಲ್ಲಿ ಸಂತಸವನ್ನು ಮೂಡಿಸಿದೆ. ಆದಾಯ ತೆರಿಗೆಯಲ್ಲಿ ಹಲವು ತಿದ್ದುಪಡಿ. 15/10/2024 ದಿನಾಂಕದ CBDT ಅಧಿಸೂಚನೆ ಸಂಖ್ಯೆ 112/2024 ನೋಡಿ ಆದಾಯ ತೆರಿಗೆ ನಿಯಮಗಳು 1962 ತಿದ್ದುಪಡಿ ಮಾಡಲಾಗಿದೆ. ಉಪವಿಭಾಗ 2B ಅಡಿಯಲ್ಲಿ ಅಗತ್ಯವಿರುವ ವಿವರಗಳ ನಿಗದಿತ ಹೇಳಿಕೆಯಂತೆ ನಮೂನೆ ಸಂಖ್ಯೆ 12BAA ಅನ್ನು ಪರಿಚಯಿಸಲಾಗಿದೆ. ಕಾಯ್ದೆಯ ಸೆಕ್ಷನ್ 192 ಎಂದು CBDT ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದೆ. ಆದಾಯ ತೆರಿಗೆಯಲ್ಲಿ TDS ಮತ್ತು TCS ಎಂಬ ಎರಡು ಪಾವತಿಯ ಮೂಲಗಳು. TDS ಮತ್ತು TCS ಎರಡನ್ನೂ ಪಾವತಿಯ ಮೂಲದ ಹಂತದಲ್ಲಿ ವಿಧಿಸಲಾಗುತ್ತದೆ. TDS ಮೊತ್ತವು ನಿಗದಿತ ಮಿತಿಯನ್ನು ಮೀರಿದರೆ ಪಾವತಿ ಮಾಡುವ ಯಾವುದೇ ವ್ಯಕ್ತಿ ಅಥವಾ ಕಂಪನಿಯ ಮೂಲದಲ್ಲಿಯೇ ಕಡಿತಗೊಳಿಸಲಾದ ತೆರಿಗೆಯಾಗಿದೆ. ಹಾಗೆಯೇ TCS ಮಾರಾಟದ ಸಮಯದಲ್ಲಿ ಖರೀದಿದಾರರಿಂದ ಮಾರಾಟಗಾರರಿಂದ ಸಂಗ್ರಹಿಸಲಾದ ತೆರಿಗೆಯಾಗಿದೆ. ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ಅಪ್ರಾಪ್ತ ವಯಸ್ಕರಿಗೆ TDS ಕ್ರೆಡಿಟ್. ಆದರೆ ಇದೀಗ ಆದಾಯ ತೆರಿಗೆಯಲ್ಲಿ ಆದ ಈ ಒಂದು ಬದಲಾವಣೆಯು ಸಂಬಳ ಪಡೆಯುವ ವ್ಯಕ್ತಿಗಳು TDS ಅಥವಾ TCS ಕ್ರೆಡಿಟ್ ಪಡೆಯುವುದನ್ನು ಸುಲಭಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ಹೆತ್ತವರು ಈಗ ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ಅಪ್ರಾಪ್ತ ವಯಸ್ಕರಿಗೆ TCS ಕ್ರೆಡಿಟ್ ಅನ್ನು ಪಡೆಯಬಹುದು. ಆದಾಯ ತೆರಿಗೆಯಲ್ಲಿ ಆದ ಬದಲಾವಣೆಯ ಪ್ರಕಾರ ಏನೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತವೆ ಅಂದರೆ, ನೌಕರರು ಈ ಫಾರ್ಮ್ನಲ್ಲಿ ಅಗತ್ಯವಿರುವ ವಿವರಗಳನ್ನು ತಮ್ಮ ಉದ್ಯೋಗದಾತರಿಗೆ ಒದಗಿಸಬೇಕು. ಹೊಸ ನಿಯಮಗಳು TCS ಕ್ರೆಡಿಟ್ ಪಡೆಯಲು ವೆಚ್ಚ ಮಾಡುವ ವ್ಯಕ್ತಿಗಳನ್ನು ಹೊರತುಪಡಿಸಿ ಇತರರಿಗೂ ಅವಕಾಶ ನೀಡುತ್ತವೆ. ಉದಾಹರಣೆಗೆ, ಪೋಷಕರು TCS ಕ್ರೆಡಿಟ್ ಪಡೆಯಬಹುದು. ಮತ್ತೊಬ್ಬ ವ್ಯಕ್ತಿಗೆ TCS ಕ್ರೆಡಿಟ್ ಪಡೆಯಲು ತೆರಿಗೆ ಸಂಗ್ರಹಿಸುವ ಬ್ಯಾಂಕ್ ಅಥವಾ ಸಂಸ್ಥೆಗೆ ಸಂಗ್ರಾಹಕರು ಘೋಷಣೆಯನ್ನು ಸಲ್ಲಿಸಬೇಕು. ಈ ಘೋಷಣೆಯಲ್ಲಿ ಕ್ರೆಡಿಟ್ ಪಡೆಯುವವರ ಹೆಸರು, ವಿಳಾಸ ಮತ್ತು ಪ್ಯಾನ್ ಕ್ರೆಡಿಟ್ ಕ್ಲೈಮ್ ಮಾಡಲಾದ ಪಾವತಿಯ ವಿವರಗಳು ಇರಬೇಕು. 2023 ಮತ್ತು 2024ರಲ್ಲಿ 182% ನೇರ ತೆರಿಗೆ ಹೆಚ್ಚಳ. ಕಳೆದ ದಶಕದಲ್ಲಿ ನೇರ ತೆರಿಗೆ ಸಂಗ್ರಹವು ಗಣನೀಯವಾಗಿ ಹೆಚ್ಚಾಗಿದೆ. 2023-24ರಲ್ಲಿ ರು. 19.60 ಲಕ್ಷ ಕೋಟಿ ಸಂಗ್ರಹವಾಗಿದ್ದು 182% ಹೆಚ್ಚಳವಾಗಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.